ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಯಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವತ್ ಪ್ರಸನ್ನಾಂ ವದನೆ ಚ ಮೇ ಶ್ರೀ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದೋಷ ಭಾಶ್ಚಿಂತ್ಯತ ಸನ್ಮನೋರಥ ಪ್ರತಃಸುಧೀ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಚಿತಃ ಸಂಸ್ಕೃತೋಧ್ಯಾತ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದ್ಯಾದಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಮಧ್ವ ನವರಾತ್ರಿಯ ಅಂಗವಾಗಿ ನಡೀತಾ ಇರುವ ಜ್ಞಾನಸತ್ರದ 2ನೇ ದಿವಸ. ಹರಿವಾಯು ಗುರುಗಳ ಪ್ರೇರಣೆಯಿಂದ ಕೃಷ್ಣಾಮೃತ ಮಹಾರ್ಣವದ ನಿನ್ನೆಯ ದಿವಸ ಮಂಗಲಾಚರಣೆ ಎನ್ನುವುದು ತಿಳಿಸಿಕೊಟ್ಟು, ಮಂಗಲಾಚರಣೆಯಲ್ಲಿ ಎಂತಹ ವಿಷಯಗಳು ಅಡಗಿರುತ್ತದೆ ಎನ್ನುವುದನ್ನು ತಿಳಿಸಿಕೊಟ್ಟು, ಮುಂದೆ ಏನನ್ನು ವಿಚಾರ ತಿಳಿಸಲಿಕ್ಕೆ ಹೊರಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಅಂತ ಹೇಳಿ ಈ ಗ್ರಂಥ ರಚನೆಯ ಉದ್ದೇಶ ಏನು ಅನ್ನೋದನ್ನು ಈಗ ತಿಳಿಸಿಕೊಡ್ತಾ ಇದ್ದಾರೆ. ತಾಪತ್ರಯೇಣ ಸಂತಪ್ತಂ ಯದೇತದಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ತಸ್ಯ ಕೃಷ್ಣಾಮೃತ ಮಹಾರ್ಣವಂ. ತಿಳಿಸ್ತಾ ಇದ್ದಾರೆ ಏನು ಅಂತಂದ್ರೆ, ತಾಪತ್ರಯೇಣ ಸಂತಪ್ತಂ, 3 ವಿಧವಾಗಿರ್ತಕ್ಕಂತಹ ತಾಪಗಳಿಂದ ಒಳಗಾಗಿದೆ ಏನು ಈ ಜಗತ್ತು. ಈ 3 ತಾಪತ್ರಯಗಳು ಯಾವುವು, ಯಾವ ಯಾವ ರೀತಿಯಾಗಿರ್ತಕ್ಕಂತಹ ತಾಪತ್ರಯಗಳು ಇರುತ್ತದೆ, ಆ ತಾಪತ್ರಯಗಳು ಪರಿಹಾರ ಮಾಡುವುದಕ್ಕಾಗಿ ಈ ಕೃಷ್ಣಾಮೃತ ಮಹಾರ್ಣವ ಎನ್ನುವ ಗ್ರಂಥದ ರಚನೆ ಎನ್ನುವುದು ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮುಖ್ಯವಾಗಿ ಹಿಂದಿನ ಶ್ಲೋಕದಲ್ಲಿ ಪೂಜಾ ವಿಧಾನವಾಗಲಿ, ಕಥನವಾಗಲಿ, ಕೀರ್ತನವಾಗಲಿ, ಸಂಸ್ಮರಣವಾಗಲಿ, ಸ್ಮರಣೆ ಆಗಲಿ, ಇದೆಲ್ಲವೂ ಕೂಡ ತಿಳಿಸಿಕೊಟ್ಟು ಮುಖ್ಯ ಇದರ ಉದ್ದೇಶ ಏನದಪ್ಪ, ನಿಮ್ಗೆ ಏನು ಹೇಳಬೇಕಂತ ಅನ್ಕೋತಾ ಇದ್ದೀರಿ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಒಟ್ಟಾರೆ 3 ಸಂಖ್ಯೆಗೆ 3 ಸಂಖ್ಯೆಯಿಂದ ಯಾವ ಯಾವ ವಿಧವಾಗಿರತಕ್ಕಂತಹ ತಾಪಗಳು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ತಾಪತ್ರಯ ಅಂತಂದ್ರೆ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ರೂಪವಾಗಿರತಕ್ಕಂತಹ ತಾಪತ್ರಯ. ತ್ರಯ 3 ಸಂಖ್ಯೆಯ ನೆಂಟು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 3 ವಿಧವಾಗಿರ್ತಕ್ಕಂಥದ್ದು, ಎಲ್ಲವೂ ಕೂಡ 3 ವಿಧವಾಗಿರ್ತಕ್ಕಂಥದ್ದು ಬರ್ತದೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಧ್ಯಾತ್ಮಿಕ, 2ನೇದು ಆದಿ ದೈವಿಕ, 3ನೇದು ಆದಿ ಭೌತಿಕ. ಈ 3ಗಳಿಂದ ನಮಗೆ ತಾಪ, ಕಷ್ಟ ಆಗ್ತದೆ. ಏನಿದು? ಮೊದಲನೇದು ಆಧ್ಯಾತ್ಮಿಕ ತಾಪ ಅಂತಂದ್ರೆ ಬರೇ 3 ವಿಧವಾಗಿರ್ತಕ್ಕಂತಹ ತಾಪಗಳಿಂದ ನಮಗೆ ಕಷ್ಟವಾಗ್ತದೆ. ಆ ಕಷ್ಟ ಪರಿಹಾರಕ್ಕಾಗಿ ಈ ಗ್ರಂಥ ರಚನೆಯಾಗಿದೆ ಅಂತಂದ್ರೆ ಅದರ ಅರ್ಥ ಏನು ಅನ್ನೋದನ್ನು ಕೂಡ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತಂದ್ರೆ ಆಧ್ಯಾತ್ಮಿಕ ಅಂತಂದ್ರೆ ಮನಸ್ಸಿಗೆ ಒದಗುವ ಪರಿತಾಪ. ನಮ್ಮ ಮನಸ್ಸು ಬಹಳ ನೊಂದು ಹೋಗಿದೆ. ಕೆಲವೊಂದು ವಿಷಯಗಳು ನಾವು ನಾಲ್ಗೆ ಮೇಲೆ ತಂದು ಮತ್ತೊಬ್ಬರ ಮುಂದೆ ಹೇಳಲಿಕ್ಕೆ ಆಗುವುದಿಲ್ಲ.
ಆದ್ರೆ ಆ ತಾಪ ಮನಸ್ಸಿನಲ್ಲಿರ್ತಕ್ಕಂತಹ ತಾಪ ನಮ್ಮನ್ನು ಕ್ಷೀಣ ಮಾಡ್ತಾ ಹೋಗ್ತದೆ, ಕ್ಷೀಣ ಮಾಡ್ತಾ. ಇದು ಆಧ್ಯಾತ್ಮಿಕ ತಾಪ. ಇನ್ನು ಆದಿ ದೈವಿಕವಾದ ತಾಪ. ಆದಿ ದೈವಿಕ ತಾಪ ಅಂತಂದ್ರೆ ದೇವ ಏನು ನಮಗೆ ತಾಪ ಕೊಡ್ತದೆ? ನಾವು ದೇವತೆಗಳ ಮುಂದೆ ಯಾಕೆ ಹೋಗ್ತೀವಿ? ನಮ್ಮ ತಾಪ, ನಮ್ಮ ಕಷ್ಟ ಪರಿಹಾರ ಮಾಡುವುದಕ್ಕಾಗಿ ನಾವು ದೇವತೆಗಳ ಮುಂದೆ ಹೋಗ್ತೇವೆ. ಕಷ್ಟ ಬಂತು, ಗಣಪತಿ ಮುಂದೆ ಹೋಗ್ತೇವೆ. ಏನೋ ಒಂದು ಕೆಲಸ ಆಗಬೇಕಾಗಿತ್ತು, ಏನೋ ಒಂದು ರೋಗ ರುಜಿನಗಳು ನಿವಾರಣೆ ಮಾಡುವುದಕ್ಕಾಗಿ ವಾಯುದೇವರ ಹತ್ರ ಹೋಗ್ತೀವಿ, ಧನ್ವಂತರಿಗೆ ಹೋಗ್ತೀವಿ, ನವಗ್ರಹ ಗುಡಿಗಳಿಗೆ ಹೋಗ್ತೀವಿ. ಎಲ್ಲ ದೇವತೆಗಳು. ಆ ದೇವತೆಗಳಿಗೆ ಹೋಗುವುದು ಎದಕ್ಕೆ ಅಂತಂದ್ರೆ ನಮ್ಮ ಸಂಕಷ್ಟಗಳು ಪರಿಹಾರವಾಗುವುದಕ್ಕಾಗಿ. ಆದರೆ ತಾಪತ್ರಯದಲ್ಲಿ ಆದಿ ದೈವಿಕವಾಗಿರತಕ್ಕಂತಹದ್ದು ಒಂದು ತಾಪ ಇದೆ. ದೈವದಿಂದ ಉಂಟಾಗುವ ತಾಪ ಯಾವುದದು ಅಂತಂದ್ರೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಆದಿ ದೈವಿಕ ಅಂದ್ರೆ ಭೂಕಂಪ, ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ ಮೊದಲಾದ ತಾಪಗಳು. ಇದು ದೈವದಿಂದಲೇನೆ ಆಗಿದೆ. ಭೂಕಂಪ ನಾನು ಮಾಡ್ತೇನೆ ಅಂತಂದ್ರೆ ಆಗ್ತದ? ಇಲ್ಲ. ಆದ್ರೆ ವ್ಯವಹಾರದಲ್ಲಿ ಹಾಗೆ ಒಂದು ಬರ್ತದೆ. ನೀವು ಮನೆಗೆ ಬಂದ ಅಂತಂದ್ರೆ ಒಂದು ಭೂಕಂಪ ಇದ್ದಂಗೆ, ಒಂದು ಸುನಾಮಿ ಬಂದಂಗೆ ಬಂದು ಹೋಗ್ತಾನ. ಒಂದು ಸುನಾಮಿ ಬಂದಂಗೆ ಬರ್ತಾಳಕಿ. ಅಂದ್ರೆ ಅವರ ತಾಪ ಅಷ್ಟಿರ್ತದೆ, ಅಂದ್ರೆ ಅಷ್ಟು ಪ್ರಭುತ್ವ ಇರ್ತದೆ ಅಂತ. ದೇವ ದೈವಿಕವಾಗಿರ್ತಕ್ಕಂತಹ ತಾಪ ಈ ರೀತಿಯಾಗಿ ಯಾಕೆ ಮಾಡ್ತಾನೆ ಅಂತಂತಂದ್ರೆ ಅದರದು ಅವರವರ ಕರ್ಮ. ಜೀವಕ್ಕೆ ಅಲ್ಲಿರತಕ್ಕಂತಹ ಏನೋ ಒಂದು ಪ್ರಾರಬ್ಧ ಕರ್ಮದಿಂದ ಆ ರೀತಿಯಾಗಿ ಆಗ್ತದೆ. ಆದರೆ ಪರಿಸ್ಥಿತಿ ನೋಡಿದಾಗ ಇಡಬಾರದು. ಈ ಸಲ ಬೆಳೆ ಇಲ್ಲ, ಏನೋ ಒಂದು ಫಾರ್ಮರ್ ಬೆಳೆಸಿಕೊಂಡಿದ್ದ, ಅದರ ಮೇಲೆಯೂ ಸಹಿತ ನೀರು ಚೆಲ್ಬಿಟ್ಟೇನಪ್ಪ, ನಿನ್ನ ಕರುಣಾನೇ ಇಲ್ಲಿ ಏನಪ್ಪ ಅಂತ ಅನೇಕ ಭಾವನಿಕವಾಗಿ ನಾವು ಆಳ್ತೀವಿ. ಆದ್ರೆ ಅವನು ಮಾಡಿದ ಹಿಂದಿನ ಜನ್ಮದ ಪಾಪ, ಪ್ರಾರಬ್ಧ ಕರ್ಮದ ಎಲ್ಲವೂ ಕೂಡ ನೋಡಿಕೊಂಡು ಮಾಡ. ಆದಿ ದೈವಿಕ ಅಂತಾನೆ ಭೂಕಂಪ, ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ ಮೊದಲಾಗಿರ್ತಕ್ಕಂತಹ ತಾಪಗಳು. ಆದರೆ ಮೂರನೆಯದಾಗಿರ್ತಕ್ಕಂತಹದ್ದು ಆದಿ ಭೌತಿಕವಾಗಿರ್ತಕ್ಕಂತಹ ತಾಪ, ಪಂಚಭೂತಗಳಿಂದ ಬಂದಿರತಕ್ಕಂತಹ ತಾಪ. ಅಂದ್ರೆ ಯಾವುದು ಅಂತಂದ್ರೆ ದೇಹಕ್ಕೆ ಒದಗುವ ರೋಗ ರುಜಿನಗಳಿದೆಲ್ಲವೂ ಕೂಡ. ಯಾಕಂದ್ರೆ ದೇಹ ಎದರಿಂದ ನಿರ್ಮಾಣವಾಯಿತು ಅಂತಂದ್ರೆ ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಇವು ಸಹಿತ ಪಂಚಭೂತಗಳು. ಪಂಚಭೌತಿಕ ದೇಹ ಅಂತ ಎದಕ್ಕಂತಾರೆ? ಇದಕ್ಕೆ ಅಂತಾರೆ. ಈ ಭೂತಗಳಿಂದ ಸಂಬಂಧಪಟ್ಟದ್ದು. ಭೂತ ಅಂದ್ರೆ ಪ್ರಕೃತಿ ಅಂತ ಅರ್ಥ. ಇದರಿಂದ ಸಂಬಂಧಪಟ್ಟಿರತಕ್ಕಂಥದ್ದು ಈ ದೇಹ. ಈ ದೇಹದಿಂದ ಒದಗುವ ಅನೇಕ ರೋಗ ರುಜಿನಗಳೇನವ ಅದೆಲ್ಲವೂ ಕೂಡ ಅಧಿಭೌತಿಕವಾಗಿರ್ತಕ್ಕ. ಈ ರೀತಿಯಾಗಿ ಪ್ರಧಾನವಾದದ್ದು ಈ ಮೂರು. ಯಾವುದು? ಆಧ್ಯಾತ್ಮಿಕ, ಆದಿ ದೈವಿಕ ಮತ್ತು ಆದಿ ಭೌತಿಕ. ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮತ್ತು ಮೂರು ವಿಧವಾಗಿರ್ತಕ್ಕಂತಹ ತಾಪಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಾವುದು ಅಂದರೆ ಕಾಯಿಕ, ವಾಚಿಕ ಮತ್ತು ಮಾನಸಿಕ. ಅಥವಾ ಪುತ್ರೇಶೇಣ, ವಿತ್ತೇಶಣ, ದಾರೇಶಣ ಎನ್ನುವ ಜನ್ಯದಿಂದ ತಾಪ, ಮಗನಿಂದ ಆಗುವ ತಾಪ. ಅದಾದ ನಂತರ ಧನದಿಂದ ಆಗುವ ತಾಪ. ಧನದಿಂದನೂ ಸಹಿತ ತಾಪ ಆಗ್ತದೆ. ಎಷ್ಟು ಸುಖನೋ ಅಷ್ಟೇ ಕಷ್ಟ. ಸುಖ ಯಾಕೆ? ನಮ್ಮ ಹತ್ರ ಇತ್ತಂದ್ರೆ ಅನೇಕ ಭೋಗಗಳು ನಾವು ಮಾಡಬಹುದು. ಬಹಳ ಇತ್ತು ಅಂತಂದ್ರೆ ನಿದ್ದಿನೇ ಆಗ್ತದೆ, ಭಯ ಶುರು ಆಗ್ತಾರೆ. ಯಾರೋ ಅದನ್ನು ಬಿಡಿತಾರೇನು, ನಾವಿರ್ಲಾರ್ದಾಗ ಈ ಧನದ ಏನು ಮಾಡಬೇಕು, ಯಾರ್ಯಾರೇ ದೊಚ್ಕೊಂಡು ಹೋಗ್ತಾರೇನು, ಇಷ್ಟು ಕಷ್ಟಪಟ್ಟ ಸಂಪಾದನೆ ಅನ್ನೋದು ಮಾಡ್ತೀವಿ. ಮೊದಲನೇದು ಯಾವುದು? ಪುತ್ರೇಶ, ಮಗನಿಂದ. ಮಗನನ್ನು ಯಾಕಾಗಿ ನಾವು ಉತ್ತಮವಾದ ಸಂಸ್ಕಾರವೆನ್ನುವುದು ಕೊಟ್ಟು ನಾವು ಅವರಿಗೆ ಬೆಳೆಸಿ, ಸಾಕಿ, ಸಲಿಗಿ ಎಲ್ಲವೂ ಕೂಡ ಮಾಡ್ತೇವೆ. ಆದ್ರೆ ಕೊನೆಗೆ ಅವನ ಅವಸ್ಥೆ ಏನಾಗ್ತದೆ? ಅದೇ ಮಗನೇ ಅವನಿಗೆ ಇರ್ತಾನೆ ಆಶ್ರಮದಲ್ಲಿ. ಉಪಯೋಗ ಏನು? ಹಾಗೇನೇ ಮಾಡೋದಿಲ್ಲ.
ಯಾರೋ ಒಬ್ರು ಮಾಡ್ತಿದ್ರಲ್ಲ, ಪುತ್ರೇಶನ ವಿತ್ತೇಶನ ದಾರೇಶನ. ದಾರ ಅಂತನೇ ಹೆಂಡತಿ ಅಂತ ಅನೇಕ ತಾಪಗಳಲ್ಲಿ ಅದು ಒಂದು ತಾಪ. ಎಲ್ಲರೂ ಹಾಗೆ ಅಂತಲ್ಲ, ಅಂದ್ರೆ ಕರ್ಮವಶ, ಪ್ರಾರಬ್ಧ ಕರ್ಮವಶ ಆ ರೀತಿಯಾಗಿ. ಇನ್ನು ಕಾಯಿಕ, ಕಾಯ ಅಂತಂದ್ರೆ ದೇಹ. ತೀರ್ಥ ತಗೋಬೇಕಾರಂತ ಕಾಯಿನ ವಾಚ ಪ್ರಥಮಂ ಕಾಯ ಸಿದ್ಧಾರ್ಥಂ. ಕಾಯ ಅಂತಂದ್ರೆ ಮರಾಠಿ ಒಳಗೆ ಏನು ಅಂತ ಅರ್ಥ, ಕಾಯ ಸಿದ್ಧಾರ್ಥಂ ಏನು ಸಿದ್ಧಿ ಅಂತ ಅರ್ಥ. ಕಾಯ ಅಂತಂದ್ರೆ ದೇಹ ಅಂತ, ಕಾಯಕವೇ ಕೈಲಾಸ. ವಾಚಿಕ, ನಮ್ಮ ಮಾತುಗಳಿಂದಲೂ ಸಹಿತ ಅನೇಕ ತಾಪಗಳನ್ನು ಹೋಗುತ್ತೆ. ಅನೇಕ ಮಂದಿಗೆ ನಾವು ಬೈತೀವಿ, ಅವರು ಮಾಡಿರತಕ್ಕಂತಹ ಅನೇಕ ವಿಚಾರಗಳನ್ನು ಸಹಿತ ನಾವು ಸಹಿಸಿಕೊಳ್ಳಲ್ಲ. ದೇಹದಿಂದ ತಾಪ, ನಮ್ಮ ಮಾತಿನಿಂದ ತಾಪ. ವಾಚನಿಕ, ಕಾಯಿಕ, ವಾಚಿಕ, ಮಾನಸಿಕ. ಅದರಿಂದ ಪುತ್ರೇಶನ ವಿತ್ತೇಶನ ದಾರೇಶನ ತಾಪತ್ರೇಣವ. ಇನ್ನೊಂದು ಜನ್ಮ ಗರ್ಭವಾಸ ಜನ್ಮ ಮರಣಾದಿ ಜನ್ಯ ತಾಪತ್ರೇಣ. ಗರ್ಭವಾಸನೂ ಒಂದು ತಾಪ. ಆ ತಾಯಿ ಎಷ್ಟು ನೋವಾಗ್ತಿರ್ತದೆ, ಸರಿಯಾಗಿ ನಿದ್ದೆ ಆಗುವುದಿಲ್ಲ, ಸರಿಯಾಗಿ ಮಲಗಲಿಕ್ಕಾಗುವುದಿಲ್ಲ, ಸರಿಯಾಗಿ ಒಳ್ಳಾಡ್ಲಿಕ್ಕಾಗುವುದಿಲ್ಲ, ಅನೇಕ ತಾಪಗಳನ್ನು. ಯಾಕಪ್ಪ ಈ ಗರ್ಭವಾಸನೇ ಬೇಡ ಅಂತ ಅನಿಸ್ತದೆ, ಗರ್ಭವಾಸನೇ ಬೇಡ ಅಂತ ಅನಿಸ್ತದೆ. ಎರಡನೇದ್ದು ಜನ್ಮ. ಹುಟ್ಟುವಾಗ ಆರಾಮ್ ಅಂತ ಅನಿಸ್ತದೆ, ಆದ್ರೆ ಅದರ ಬೆಳವಣಿಗೆ ಬಹಳ ಕಷ್ಟ. ಎರಡನೇದ್ದು ಮರಣ. ಆ ಹುಟ್ಟಿದ ಕೂಡಲೇ ಮರಣ, ಅದನ್ನೂ ಕೂಡ ಒಂದು ಕಷ್ಟ. ಅಂದ್ರೆ ಮೂರು ಯಾಕೆ ತಿರಸ್ಕೃತ ಅಂತಂದ್ರೆ ಇದರಿಂದಲೇ. ಮೂರು ವಿಧವಾಗಿರತಕ್ಕಂತಹ ತಾಪಗಳು, ಮೂರು ವಿಧವಾಗಿರತಕ್ಕಂತಹ ತಾಪಗಳನ್ನು ನಾವು ಫೇಸ್ ಮಾಡ್ಬೇಕಾಗ್ತದೆ. ಆದರೆ ನಮಗಷ್ಟೇ ಅಂತಹ ತಾಪಗಳನ್ನು ಪರಿಹಾರ ಮಾಡಲಿಕ್ಕೇನೆ ಶ್ರೀಮದಾಚಾರ್ಯರು ಈ ಕೃಷ್ಣಾಮೃತ ಮಹಾನವ ಎನ್ನುವ ಗ್ರಂಥ ರಚನೆ ಮಾಡಿದರು ಅಂತ ಗ್ರಂಥ ರಚನೆಯ ಉದ್ದೇಶವನ್ನು ಕೂಡ ತಿಳಿಸಿಕೊಟ್ಟರು. ಈ ರೀತಿಯಾಗಿ ತಿಳಿಸಿಕೊಟ್ಟು ಆಗ ಇನ್ನು ಮುಂದೆ ಪ್ರಧಾನವಾಗಿರ್ತಕ್ಕಂತಹ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಪೂಜೆ ಇದು ಸಂಸಾರದ ಮಹಾಫಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಪೂಜೆ ಸಂಸಾರದ ಮಹಾಫಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಒಂದೊಂದು ಹಂತ ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮ ರೋಗ ಭಯಾಕುಲೆ ಅಯಮೇಕೋ ಮಹಾಭಾಗ ಪೂಜ್ಯತೆ ಯದಲೋಕ್ಷಜಃ. ಸಂಸಾರಕ್ಕೆ ಒಂದು ಕಡೆ ಬೈತಾ ಇರ್ತಾರೆ. ಸಂಸಾರೋ ತಾಪನಿತ್ಯೋ ವಶಮದ ಸದಯ ಸ್ನೇಹ ಸಂಬಪೂರ ಪ್ರೋದ್ಯತ್ ವಿಜ್ಞಾನವದ್ಯದ್ವಿತಿ ಮಣಿಕಿರಣ ಶ್ರೇಣಿ ಸಂಪೂರಿದಾಶ. ಸಂಸಾರವ ಏನಿದೆ ಅಂತಂದ್ರೆ ಇದು ಅತ್ಯಂತ ಹೇಯವಾಗಿರ್ತಕ್ಕಂತಹ ಒಂದು ವಿಚಾರ. ಯಾಕೆ ಹೇಯ ಅಂದ್ರೆ ಹುಟ್ಟು ರೋಗ ಭಯಗಳಿಂದ ಗೊಂದಲಗೊಂಡಿರ್ತಕ್ಕಂತಹ ಭಯಂಕರವಾಗಿರ್ತಕ್ಕಂತಹ ಒಂದು ಇದು ಸಂಸಾರ. ಅದರಲ್ಲಿ ಹೋದರೆ ಮತ್ತೆ ಬರ್ಲಿಕ್ಕಾಗೋದಿಲ್ಲ. ಆದರೆ ಅಯಮೇಕೋ ಮಹಾಭಾಗ ಪೂಜ್ಯತೆ ಯದದೋಕ್ಷಜ. ಅತ್ಯಂತ ಉತ್ತಮವಾಗಿರತಕ್ಕಂತಹ ಸದವಕಾಶ ಅಂತೂ ಕೂಡ ಹೇಳಿಕೆ ಬರ್ತದೆ. ಯಾಕೆ ಅಂತಂದ್ರೆ ಫಲವಾನ್ ಮೋಕ್ಷ ಹೇತುತ್ವ ನಿತ್ಯಾನಂದಾಪದಾರ್ಥಕ ಹೇಳಿ ಅತ್ಯಂತ ಪವಿತ್ರವಾದ ಈ ಸಂಸಾರ ಅನ್ನೋದು ಹೇಳ್ತಾರೆ. ಒಂದು ಕಡೆ ಹೇಯವಾಗಿರ್ತಕ್ಕಂತಹ ಸಂಸಾರ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಅತ್ಯಂತ ಫಲವತ್ತಾಗಿರ್ತಕ್ಕಂಥದ್ದು ಇದು. ಏನು ಫಲ ಅಂತಂದ್ರೆ ನಮ್ಮೆಲ್ಲರ ಗುರಿ ಏನಿದೆ ಮೋಕ್ಷವನ್ನೋದು ನಾವು ಪಡೆಯಬೇಕು. ಆ ಮೋಕ್ಷ ಪಡೆಯಬೇಕು ಅಂತಂದ್ರೆ ಏನು ಮಾಡಬೇಕು ನಾವು
ಅಂತಂದ್ರೆ ಆ ಭಗವಂತನ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಬೇಕು. ಯಾಕೆಂದ್ರೆ ಸಂಸಾರದಲ್ಲಿ ಹುಟ್ಟು, ರೋಗ, ರುಜಿನಗಳು ಮೊದಲಾದವು ಎಲ್ಲವೂ ಕೂಡ ಇದ್ದೇ ಇರ್ತದೆ. ಇದು ಯಾವತ್ತೂ ತಪ್ಪೋದೇ ಇಲ್ಲ. ಅದಕ್ಕಾಗಿ ಸಂಸಾರಕ್ಕೆ ಹೇಯ ಅಂತ ಒಂದು ಕಡೆ ನಿಂದೆ ಎನ್ನುವುದು ಮಾಡ್ತಾರೆ. ಆದರೆ ಅದನ್ನೇ ಹೇಳ್ತಾ ಇದ್ದಾರೆ, ಭಗವಂತನನ್ನು ಹರಿಯನ್ನು ಪೂಜಿಸುವ ಭಾಗ್ಯ ತಲುಪುವುದು ಇದರಲ್ಲಿ. ಅತ್ಯಂತ ಹೇಯವಾಗಿರ್ತಕ್ಕಂತಹ ಸಂಸಾರ ಇದ್ದರೂ ಸಹಿತ ಆ ಹೇಯವಾದ ಸಂಸಾರದಲ್ಲಿ ನಾವು ಭಗವಂತನನ್ನು ಪೂಜಾ ಇತ್ಯಾದಿಗಳನ್ನು ಮಾಡಿದ್ರೆ ಮಹತ್ತರವಾಗಿರ್ತಕ್ಕಂತಹ ಫಲ ಇದೆ. ಇದು ಒಂದು ಸಾಧನೆಗೆ ಅಪೂರ್ವವಾಗಿರ್ತಕ್ಕಂತಹ ಸದವಕಾಶ ಅಂತ ಹೇಳ್ತಾರೆ. ಅತ್ಯಂತ ಐಷಾರಾಮ ಜೀವನದಲ್ಲಿ ಭಗವಂತನನ್ನು ನಾವು ನೆನೆಸ್ತೀವಿ ಅಂತ ಹೇಳಿ. ಯಾಕೆ ನೆನೆಸ್ತೇವೆ ಅಂತಂದ್ರೆ ನಮ್ಮಲ್ಲಿ ಏನಾದ್ರೂ ಒಂದು ಕೊರತೆ ಇತ್ತು ಅಂತಂದ್ರೆ ಆಗ ನಾವು ಭಗವಂತನನ್ನು ಸ್ಮರಣೆ ಮಾಡ್ತೇವೆ. ಎಲ್ಲ ಎಚ್ಚಾವತ್ತಾಗಿ ಯಥೇಚ್ಛವಾಗಿ ಏನನ್ನು ಬೇಕು ಅದು ಎಲ್ಲವೂ ಕೂಡ ಸಿದ್ಧವಾಗಿ ನಮ್ಮ ಮುಂದೆ ಬರ್ತದೆ. ಅಂತಹ ಸಮಯ ಬಂದಾಗ ನಾವು ಭಗವಂತನನ್ನು ನೆನೆಸ್ತೇವೆ ಇಲ್ಲ. ಆದ್ರೆ ಅದೇ ಒಂದು ಸಂಕಟ ಬಂತು, ಏನಾದ್ರೂ ಕಮ್ಮಿ ಬಿತ್ತು, ಯಾವಾಗಾದ್ರೂ ಒಂದು ಕೆಲಸ ಆಗಲಿಲ್ಲವೋ ಆಗ ಭಗವಂತನ ಕಷ್ಟ ಬಂದಾಗ ಮಾತ್ರ ನಾವು ಭಗವಂತನ ಕಷ್ಟ ಇಲ್ಲದೆ ಇದ್ದಾಗ ನಾವು ಭಗವಂತನನ್ನು ನೆನೆಸೋದೇ ಇಲ್ಲ. ಅದಕ್ಕಾಗಿಯೇ ನಮಗೆ ಸಂಸಾರವೆನ್ನುವುದು ಕೊಟ್ಟಿದ್ದಾನೆ ಅಂತ ಹೇಳ್ತದೆ ಗ್ರಂಥ. ಸಂಸಾರ ಯಾಕೆ, ಸಂಸಾರದಲ್ಲಿ ಯಾಕೆ ಇದ್ದೇವೆ ಅಂತಂದ್ರೆ ಇದು ಒಂದು ಸದವಕಾಶ ಕೊಟ್ಟಿದ್ದಾನೆ. ಅತ್ಯಂತ ಹೇಯರೂಪವಾಗಿರತಕ್ಕಂತಹ ಈ ಸಂಸಾರದಲ್ಲಿ ಇದ್ದರೂ ನನ್ನ ಪೂಜೆ ಈ ಜೀವವೆನ್ನುವುದು ಮಾಡುತ್ತಾನೆ, ಅದರಿಂದ ಇವನ ಉದ್ಧಾರವೆನ್ನುವುದು ಮಾಡುತ್ತೇನೆ. ಪುರಂದರದಾಸರ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಸಂಸಾರವೆಂಬಂತಹ ಭಾಗ್ಯವಿರಲಿ, ಕಂಸಾರಿ ನೆನಪೆಂಬ ಸೌಭಾಗ್ಯವಿರಲಿ. ಚಂದ ಸಂಸಾರದಲ್ಲಿಯೇ ನಾವಿಲ್ಲ, ಸಂಸಾರವೆಂಬಂತಹ ಭಾಗ್ಯ ನಮಗೆ ಇರಲಿ. ಆದ್ರೆ ಸಂಸಾರದಲ್ಲಿದ್ದಾಗ ಕಂಸಾರಿ ಅಂತಂದ್ರೆ ಯಾರು, ಅರಿ ಅಂತಂದ್ರೆ ಯಾರು, ಶತ್ರು ಅಂತ ಅರ್ಥ. ಕಂಸವೆಂಬ ಶತ್ರುವಿಗೆ ಕೃಷ್ಣನನ್ನು ನೆನೆಯುವಂತಹ ಸೌಭಾಗ್ಯ ಇರಲಿ ಅಂತ ಅರ್ಥ. ಬರೇ ಸಂಸಾರದಲ್ಲಿ ಅತ್ಯಂತ ಹೇಯವಾದ ವಿಷಯ ಭೋಗದಲ್ಲಿ ಆಸಕ್ತವಾಗಿ ಅನಾಚಾರದಿಂದ ಎಲ್ಲ ಕಡೆಗೆ ಸುತ್ತಾಡಿ ಇದ್ದಷ್ಟು ದಿವಸ ಹಾಳ ಮಾಡದೇನೆ ಆ ಭಗವಂತನ ನೆನೆಯುವಂತ ಸೌಭಾಗ್ಯ ನಮಗೆ ಕೊಡಲಿ. ಅದಕ್ಕಾಗಿ ಒಂದು ಕಡೆಗೆ ಹೇಯವಾಗಿರ್ತಕ್ಕಂತಹ ಸಂಸಾರ ಅಂತ ಹೇಳಿ ಯಾಕೆ ಹೇಯ ಅನ್ನೋದು ಕೂಡ ತಿಳಿಸಿಕೊಟ್ಟು, ಅಂತಹ ಸಂಸಾರಕ್ಕೆ ಸ್ತುತಿಯೂ ಕೂಡ ಮಾಡ್ತಾರೆ. ಆ ಸಂಸಾರದಲ್ಲಿ ಇದ್ದದ್ದರಿಂದಲೇನೆ ನಾವು ಭಗವಂತನನ್ನ ನಾಮಸ್ಮರಣೆ ಮಾಡ್ತೀವಿ, ಭಗವಂತನನ್ನು ಕೊಂಡಾಡ್ತೀವಿ, ಭಗವಂತನನ್ನು ಪೂಜೆ ಎನ್ನುವುದು ಮಾಡ್ತೀವಿ. ಈ ರೀತಿಯಾದ ಭಗವಂತನ ಪೂಜೆ ಈ ಸಂಸಾರದ ಮಹಾಫಲ ಅಂತ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ತಿಳಿಸಿಕೊಟ್ಟು ಭಗವದ್ ಭಕ್ತರೂ ಸಹಿತ ಅತ್ಯಂತ ಪೂಜ್ಯರು ಅಂತ ಹೇಳ್ತಾ ಇದ್ದಾರೆ. ಭಾಗವತದ ಒಂದು ಮಾತು ಇಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಲೌ ಕಲಿಮಲ ಧ್ವಂಸಿ ಸರ್ವ ಪಾಪ ಹಾರಂ ಹರಿ ಯೋರ್ಚಯಂತಿ ಸದಾ ನಿತ್ಯಂ ದೇಶವನ್ಯಾ ಯದಾ ಹರಿ. ಕಲಿಯುಗದಲ್ಲಿ ಕಲಿಯ ದೋಷವನ್ನು ಪರಿಹಾರ ಮಾಡುವ, ಸಕಲ ಪಾಪಗಳನ್ನು ನಾಶ ಮಾಡುವ ಶ್ರೀಹರಿಯನ್ನು ಸದಾ ಯಾರು ಪೂಜಿಸುವರೋ ಅವರೂ ಸಹ ಹರಿಯಂತೆ ಯಥಾಯೋಗ್ಯವಾಗಿ ಪೂಜ್ಯರೇ ಅಂತ ಹೇಳಿ. ಭಗವಂತ ಮತ್ತು ಭಕ್ತರು ಇವರಿಬ್ಬರಲ್ಲಿರತಕ್ಕಂತಹ ಒಂದು ಅನ್ಯೋನ್ಯವಾದ ಸಂಬಂಧವೆನ್ನೋದು ತಿಳಿಸಿಕೊಡ್ತಾರೆ. ಭಗವಂತನಿಗೆ ಹರಿ ಅಂತ ಯಾಕೆ ಹೇಳಿದರು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಹರಿ ಅಂತಂದ್ರೆ ಏನು, ಹರತಿ ಇತಿ ಹರಿ, ನಮ್ಮ ಎಲ್ಲ ಪಾಪವನ್ನು ಹರಣ ಮಾಡ್ತಾನೆ, ಕಸೆದುಕೊಳ್ತಾ ಇದ್ದಾನೆ.
ಕನ್ನಡದಲ್ಲಿ ಅರ್ಥ ಏನಾಗ್ತಾರೆ? ಹರಿ ಅಂದ್ರೆ ಹರಿ ಅಂತ ಹರನೇ ಅದ. ದೊಡ್ಡದಾಗಿರ್ತಕ್ಕಂತಹ ಪಾಪದ ನೋಟ್ ಬುಕ್ಸ್ ರೆಡಿ ಇರ್ತದೆ, ಆದರೆ ಅದನ್ನು ಹರಿಲಿಕ್ಕೆ ಮನಸ್ಸು ಬರುವುದಿಲ್ಲ. ಯಾಕಂತಂದ್ರೆ ಪಾಪ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೇ ಇರ್ತೀವಿ. ಅದನ್ನು ಹರಿದ ಹಾಕುವ ಕೆಪಾಸಿಟಿ ಯಾರಿಗೆ ಅದಂತಂದ್ರೆ ಜೀವನಿಗೆ ಇಲ್ಲ. ಹರಿದು ಹಾಕುವುದು, ಸುಟ್ಟ ಹಾಕುವ ಕೆಪಾಸಿಟಿ ಕೇವಲ ಹರಿನಾಮಕನಾಗಿರ್ತಕ್ಕಂತಹ ಪರಮಾತ್ಮ. ಅದಕ್ಕಾಗಿ ಭಗವಂತನ ಹರಿ ಅಂತ ಹೇಳಿ ಇನ್ನು ಹರಿಭಕ್ತರ ವಿಚಾರವೆನ್ನುವುದು ತಿಳಿಸಿಕೊಡ್ತಾ ಇದ್ದಾರೆ. ಭಾಗವತ ಹೇಳ್ತಾರೆ, ಆದವು ಸಂಕಂಚ ಸಾಧುಷು. ಮೊದಲಿಗೆ ಏನು ಮಾಡಬೇಡ್ರಿ, ಏನೇನೇನೇನೇನೋ ಬೇಡ, ಸಜ್ಜನ ಸಹವಾಸ ಮಾಡಿ ಸಾಕು ಅಂತ ಹೇಳಿ. ಯಾಕಂದ್ರೆ ದೇವರಿಗಿಂತಲೂ ಸಹಿತ ಸಜ್ಜನರು ಬಹಳ ದೊಡ್ಡವರ. ದೇವರನ್ನು ಕಾಣುವುದಕ್ಕಾಗಿ ಅನೇಕ ಋಷಿಮುನಿಗಳು ತಪಶ್ಚರ್ಯ ಇತ್ಯಾದಿಗಳೆಲ್ಲ ಉಪವಾಸಾದಿಗಳನ್ನು ಮಾಡು ಭಗವಂತನನ್ನು ಕೊಂಡಾಡುವುದಕ್ಕಾಗಿ, ಭಗವಂತನ ಸಾಕ್ಷಾತ್ಕಾರ ಮಾಡುವುದಕ್ಕಾಗಿ ಅನೇಕ ಲಕ್ಷಾನು ವರ್ಷಗಟ್ಟಲೆ ಅವರು ಮಾಡಿ ಸಜ್ಜನರ ಸಹವಾಸ ಮಾಡಂತ ಹೇಳ್ತಾ ಇದ್ದೀವಿ. ಸಜ್ಜನರ ಸಹವಾಸ ಮಾಡೋಣದ್ರಿಂದಲೇ ಹರಿಯ ಪಾರಂಭ್ಯವೆನ್ನುವುದು ಗೊತ್ತಾಗ್ತದೆ. ಭಗವಂತ ಹೇಳ್ತಾ ಇದ್ದಾನೆ, ಭಕುತ ಜನ ಮುಂದೆ ನಾನವರ ಹಿಂದೆ. ಅವನೇ ಹೇಳಿದಾಗ ನಾವು ಯಾವಾಗ ಹಿಡಿದಿತ್ತು? ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ. ದಾಸರ ಹೇಳ್ತಾರೆ, ಸಜ್ಜನರ ಸಹವಾಸ ಒಳಗೆ ಎಲ್ಲಿಯವರೆಗೆ ನಾವು ಇರ್ತೀವೋ ಅಲ್ಲಿಯವರೆಗೆ ನಾವು ಐಹಿಕವಾಗಿರತಕ್ಕಂತಹ ಯಾವ ವಿಷಯಗಳು ಸಹಿತ ಮಾತಾಡೋದು. ಯಾಕಂದ್ರೆ ಸಜ್ಜನರು ಅನಿಸ್ಕೊಳ್ತಾರೆ ಅದಕ್ಕೆ. ಅವರೇ ಮನೆ ವಿಚಾರಗಳನ್ನು ಮಾತಾಡ್ತಾ ಹೋದ್ರೆ ಅವರಿಗೆ ಸಜ್ಜನರು ಅಂತಾರೆ. ಸಜ್ಜನರ ಸಹವಾಸ ಯಾಕೆ ಮುಖ್ಯ ಅಂತಂದ್ರೆ, ಮೊದಲನೇದ್ದು ನಾವು ದೇವರ ಸಹವಾಸದಲ್ಲಿ ಬರ್ತೇವೆ, ಎಲ್ಲರ ಚೌಕಟ್ಟಿನಲ್ಲಿ ಬರ್ತೇವೆ. ಸಜ್ಜನರ ಸಹವಾಸ ಆಯ್ತು ಅಂತಂದ್ರೆ ಮತ್ತು ಮೊದಲು ಏನಾಗ್ತದೆ, ಮತ್ತು ಅಂತಃಕರಣ ಶುದ್ಧವಾಗ್ತದೆ. ಅಂತಃಕರಣ ಶುದ್ಧವಾಯಿತು ಅಂತಂದ್ರೆ ಬಾಹ್ಯ ಪ್ರಪಂಚವನ್ನೇ ಮರೆತು ಹೋಗ್ತೇವೆ. ಬಾಹ್ಯ ಪ್ರಪಂಚ ಮರೆತುವೆ ಅಂತಂದ್ರೆ ಭಗವದ್ವಿಷಯಕವಾದ ಕಥಾನುಗುಣಗಳನ್ನು ನಾವು ಕೇಳ್ತಾ ಹೋಗ್ತೇವೆ, ಮಾತನಾಡ್ತಾ ಹೋಗ್ತೇವೆ, ಕೀರ್ತನೆ. ಇದರಿಂದ ಏನಾಯಿತು? ಮುಖ್ಯ ನಮ್ಮ ಸಂಚಿತವಾಗಿರತಕ್ಕಂತಹ ಏನು ಪಾಪಗಳದಾವ, ಆ ಪಾಪಗಳು ಭಗವಂತ ಇವರ ಸಹವಾಸದಿಂದ ಆದ್ರೂ ಇವನ ನಾಲಿಗೆ ಮೇಲೆ ನನ್ನ ನಾಮ ನುಡಿದು ಅನ್ಕೊಂಡು ಎಲ್ಲ ಪರಿಹಾರ. ಅದಕ್ಕಾಗಿ ಭಾಗವತ ಹೇಳ್ತಾರೆ, ಆದವು ಸಂಗಂಚ ಸಾಧುಷು. ಮೊದಲು ಸಜ್ಜನರ ಸಹವಾಸ ಮಾಡು. ಅದೇ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಕಲಿಯ ದೋಷವನ್ನು ಪರಿಹಾರ ಮಾಡುವ, ಸಕಲ ಪಾಪಗಳನ್ನು ಪರಿಹಾರ ಮಾಡುವ, ಭಗವಂತನನ್ನು ಸದಾ ಪೂಜಿಸುವ ಭಕ್ತರೂ ಸಹ ಹರಿಯಂತೆ ಯಥಾಯೋಗ್ಯವಾಗಿ ಪೂಜ್ಯರೇ ಆಗಿದೆ. ಈ ರೀತಿಯಾಗಿ ತಿಳಿಸಿಕೊಟ್ಟು ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ, ಭಗವಂತನ ಪೂಜೆ ನಾಸ್ತಿ ಶ್ರೇಯಸ್ತಮಂ ನೃಣಾಂ ವಿಷ್ಣೋರಾಧಾನ ನನ್ಮನೆ ಯುಗೇಸ್ಮಿನ್ ತಾಮಸೇ ಲೋಕೆ ಸತತಂ ಪೂಜ್ಯತೆ ಹರಿ. ಹಿಂದೆ ಹೇಯವಾಗಿರ್ತಕ್ಕಂತಹ ಸಂಸಾರವನ್ನು ತಿಳಿಸಿಕೊಟ್ಟು ಯುಗೇ ಅಸ್ಮಿನ್ ತಾಮಸೇ ಲೋಕೆ. ಕಲಿಯುಗ ಏನಾಗಿದೆ ಅಂದ್ರೆ ತಾಮಸೀ ರೂಪವಾಗಿರತಕ್ಕಂತಹದ್ದು ಯುಗ. ಯಾಕೆ ತಾಮಸಿ ಯುಗ ಅಂತಂದ್ರೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ, ತಾಮಸ ಯುಗ ಅಂತಾರೆ ಕಲಿಯುಗ ಅಂತ ಹೇಳಿಕೊಟ್ಟು, ಕಲಿಯುಗದಲ್ಲಿ ಅಜ್ಞಾನ, ಮಿಥ್ಯಾಜ್ಞಾನ ಅನ್ನುವುದು ತುಂಬಿ ಇರ್ತದೆ. ಎಲ್ಲ ವಿಷಯದಲ್ಲಿ ಅಜ್ಞಾನ. ಜ್ಞಾನ ಅಂತಂದ್ರೆ ಯಥೇಚ್ಛವಾದ ಜ್ಞಾನ, ಸಮೀಚೀನವಾದ ಜ್ಞಾನ. ಅಜ್ಞಾನ ಅಂತಂದ್ರೆ ಪೂರ್ಣವಾದ ಜ್ಞಾನ ಇಲ್ಲದೆ. ಪೂರ್ಣವಾದ ಜ್ಞಾನ ಇತ್ತು ಅಂತಂದ್ರೆ ಮಿಥ್ಯಾಜ್ಞಾನ ಅನ್ನೋದೇ ಬರೋದಲ್ಲ, ಸುಳ್ಳು ಅಂತ ಅರ್ಥ. ಅಂದ್ರೆ ಬುದ್ಧಿಜೀವಿಗಳೇ ಇರುವ ಯುಗ. ಇಂತಹ ಯುಗದಲ್ಲಿ, ಇಂತಹ ತಾಮಸ ಯುಗದಲ್ಲಿ, ಇಂತಹ ಕಲಿಯುಗದಲ್ಲಿಯೂ ಸಹಿತ
ಶ್ರೀಹರಿ ಯೋಗ್ಯರಿಂದ ಸತತ ಪೂಜಾ ಎಂಬುವುದು ಆಗ್ತಾನಲ್ಲ ಅದು ಅತ್ಯಂತ ಶ್ರೇಯಸ್ಕರವಾದ ಸಾಧನ ಅಂತ ಹೇಳಿ. ಅತ್ಯಂತ ಶ್ರೇಯಸ್ಕರವಾದ ಯುಗೇ ಅಸ್ಮಿನ್ ತಾಮಸೇ ಲೋಕೆ ಸತತಂ ಪೂಜ್ಯತೆ ಹರಿ. ಹೀಗಿರುವಾಗ ಯೋಗ್ಯರಿಂದ ಯಾವತ್ತೂ ಸಹಿತ ಪೂಜೆ ಎನ್ನುವುದು ಮಾಡಿಸ್ತಾ ಇದ್ದಾನೆ, ಪೂಜೆ ಎನ್ನುವುದು ತೆಗೆದುಕೊಳ್ತಾ ಇದ್ದಾನೆ. ಅದಕ್ಕಾಗಿ ಭಗವಂತನ ಪೂಜೆಗಿಂತ ಮಿಗಿಲಾದ ಶ್ರೇಯಸ್ಕರವಾಗಿರ್ತಕ್ಕಂತಹ ಕಾರ್ಯ ಇನ್ನೊಂದು ಯಾವುದೂ ಇಲ್ಲ. ಶ್ರೀಮದಾಚಾರ್ಯ ತಾಮಸಿ ಯುಗ ಅನ್ನೋದಾಗಲಿ ಹೇಯವಾದ ಸಂಸಾರ ಎನ್ನುವುದಾದ ಎಲ್ಲವೂ ಕೂಡ ಒಂದು ದಂಡಿಗೆ ಅಂತಹ ಹೇಯವಾದ ಅತ್ಯಂತ ಅಜ್ಞಾನದಿಂದ ಕೂಡಿದ ಅತ್ಯಂತ ಮಿಥ್ಯಾಜ್ಞಾನದಿಂದ ಕೂಡಿರತಕ್ಕಂತಹ ಯುಗದಲ್ಲಿಯೂ ಕೂಡ ಭಗವಂತನ ಪೂಜೆ ಆಗ್ತದೆ ಅಂತಂದ್ರೆ ಅದಕ್ಕಿಂತ ಶ್ರೇಯಸ್ಕರವಾದದ್ದು ಇನ್ನೊಂದು ಯಾವುದು. ಈ ರೀತಿಯಾಗಿ ತಿಳಿಸಿಕೊಟ್ಟು ಭಗವಂತನ ಪೂಜೆಯಿಂದ ಕೇವಲ ಭಗವಂತನ ಒಂದು ಪೂಜೆಯಿಂದ ಸಕಲ ದೇವತೆಗಳಿಗೂ ಸಹಿತ ಪೂಜೆ ಮಾಡಿರತಕ್ಕಂಥ ಫಲ ಬರ್ತದೆ ಅಂತ ಹೇಳ್ತಾರೆ. ಕೇವಲ ಪರಮಾತ್ಮನ ಭಗವಂತನ ನಾರಾಯಣನ ಹರಿಯ ವಿಷ್ಣುವಿನ ಪೂಜೆ ಎನ್ನುವುದು ಮಾಡಿದರೆ ಸಾಕು, ಎಲ್ಲ ದೇವತೆಗಳ ಪೂಜೆ ಮಾಡಿದಂಗೆ ಆಗ್ತದೆ, ಎಲ್ಲ ದೇವತೆಗಳ ಅನುಗ್ರಹವೂ ಕೂಡ ಪ್ರಾಪ್ತವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯ ಹರಿ ಬೇರೆ, ಲಕ್ಷ್ಮಿ ಬೇರೆ, ಬ್ರಹ್ಮ ಬೇರೆ, ಇಂದ್ರ ಬೇರೆ, ರುದ್ರ ಬೇರೆ, ವರುಣ ಬೇರೆ, ಎಲ್ಲರೂ ಕೂಡ ಬೇರೆ 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 ಇದ್ದಾಗ ಅವನ ಒಂದು ಪೂಜೆ ಮಾಡಿದ್ರೆ ಇತರ ದೇವತೆಗಳ ಪೂಜೆ ಮಾಡಿದಂಗೆ ಹೇಗಾಗ್ತದೆ? ಸಾಮಾನ್ಯವಾಗಿರ್ತಕ್ಕಂತಹ ಬರುವ ಪ್ರಶ್ನೆ. ನಿನ್ನ ಹೊಟ್ಟೆ ತುಂಬುವುದಕ್ಕಾಗಿ ನಾನು ಊಟ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಆಗ್ತದೆ? ಆದ್ರೆ ಆಗ್ತದೆ. ಯಾಕೆಂದ್ರೆ ವೇದ ಹೇಳ್ತಾರೆ, ಯೋ ದೇವಾನಾಂ ನಾಮದ ಏಕ ಏವ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೈ ವಿಷ್ಣು ಪರಮುದಾಹರಂತಿ. ಯೋ ದೇವಾನಾಂ ನಾಮದ ಏಕ, ಎಲ್ಲ ದೇವತೆಗಳಿಗೆ ಏನೇನ ಹೆಸರನ್ನೋದೇ ಇದೆ ಅದೆಲ್ಲವೂ ಕೂಡ ಭಗವದ್ ವಿಷಯಿಕ ವಾಚಕ. ಸಕಲ ಶಬ್ದಮಯೀ ಚ ಸರಸ್ವತಿ ಅಂತ ಸಮದ್ವಿನಲ್ಲಿ ಬರ್ತದೆ. ಯೋ ದೇವಾನಾಂ ನಾಮದ ಏಕ ಏವ. ಇನ್ನೊಂದು ಕೃಷ್ಣ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಒಂದು ಘಟನೆ ನಡೆದು ಹೋಯಿತು. ಕೃಷ್ಣ ಬಲರಾಮರ ನಾಮಕರಣ ಎನ್ನುವುದು ಆಗಬೇಕು. ಈ ಸಣ್ಣ ಸಣ್ಣ ಮಕ್ಕಳಿಗೆ ಮೊದಲೇ ಹೆಸರು ಬಿದ್ದುಬಿಟ್ಟಿತ್ತು. ಕೂತನ ಸಂಹಾರಿ, ಶಕಟಾಸುರ ಭಂಜನ ಇತ್ಯಾದಿ ನಾಮಗಳು ಬಂದು ಬಿಟ್ಟಿದೆ. ಆದರೆ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರು ಬೇಕಲ್ಲ. ಜನರು ಮುದ್ದಾಡಿ ಅನ್ನುವ ಹೆಸರುಗಳು ಬೇರೆ, ವ್ಯಾವಹಾರಿಕವನ್ನೇನು ಇದನ್ನೇ ಇವನ ಹೆಸರು ಅಂತಿರ್ಬೇಕಲ್ಲ. ಗುರುಗಳಿಗೆ ಹೆಸರು ಇಡಬೇಕು ಅಂದ್ರೆ ಬಹಳ ಸಮಸ್ಯೆ ಆಯ್ತು. ಯಾಕೆ ಎಲ್ಲ ಶಬ್ದವಾಚ್ಯನಾಗಿರ್ತಕ್ಕಂತಹ ಇವನು ನಾಮಾನಿ ಸರ್ವಾಣಿ ಏನೇನು ಹೆಸರುಗಳು ಅಂತೇನವ ಅದೆಲ್ಲವೂ ಕೂಡ ಯಮ ಆವಿಶಂತಿ ಇವನದ್ದೇ ಅವ. ಇವನಿಗೇನು ಹೆಸರು ಇಡಬೇಕೀಗ? ಭಾರಿ ಚಂದ ವರ್ಣನೆ ಎನ್ನುವುದು ಮಾಡ್ತಾರೆ. ಬಾಲರಾಜರು ವರ್ಣನೆ ಮಾಡ್ತಾರೆ, ದಾಸರಾಯರು ವರ್ಣನೆ ಮಾಡ್ತಾ ಇದ್ದಾರೆ. ಹಾಡು ಪ್ರಬಲತಾಗಿತ್ತು, ಭಾರಿ ಚಂದ. ಯಾವ ಹೆಸರಿಡಬೇಕು ಅಂತ ಬಂದಿದ್ವು ಅದು ಎಲ್ಲ ಹೆಸರು ಇವನಿಗೆ ಅದ. ಆಗ ಎಲ್ಲ ದೇವತೆಗಳಿಗೆ ಕುತೂಹಲ ಬಂತಂತೆ, ಈ ಪರಮಾತ್ಮನಿಗೆ ಏನಂತ ಹೆಸರು ಇಡ್ತಾರೆ? ಯಾಕಂದ್ರೆ ಎಲ್ಲ ಹೆಸರುಗಳು ಸಹಿತ ಬರ್ತವ. ಪಶುಪತಿ ಬ್ರಹ್ಮರು ಸುರ ಸಿದ್ಧ ಸಾಧ್ಯರು ಅಂತ ಹಾಡು ಬರ್ತದೆ. ವಸುದೆಯೊಳಗೆ ಬಂದು ಕಾದಿರದು ಶಶಿಮುಖಿ ಸಾವಿರ ಹೆಸರುಳ್ಳ ದೇವಗೆ ಹೆಸರ ಇಡುವ ಪುಣ್ಯ ಎಲ್ಲಿ ಪಡೆದಳು ಅಂತ ಹೇಳ್ತಾ ಇದ್ರು. ಇಂತಹ ಸಕಲ ದೇವತೆಯ ಭಗವಂತನ ಪೂಜೆಯಿಂದ
ಆಗ್ತದೆ ಅಂತ ಹೇಳ್ತಾರೆ. ಅರ್ಚಿತೆ ದೇವದೇವೇಶ ಶಂಖಚಕ್ರ ಗದಾಧರ ಅರ್ಚಿತ ಸರ್ವದೇವಾ ಸೂರ್ಯದ ಸರ್ವಗತೋ ಹರಿ. ಒಂದು ಪೂಜೆ ಆದ್ರೆ ಸಕಲ ದೇವತೆಗಳ ಪೂಜೆ ಆದಂಗೆ ಆಗ್ತದೆ. ಅದಕ್ಕಾಗಿ ಏನ ಬಿಟ್ಟರೂ ಸಹಿತ ಪೂಜೆ ಎನ್ನುವುದು ಬಿಡಬಾರದು. ಏನೇ ಇರಲಿ, ನಮ್ಮ ಸಮಯಕ್ಕನುಗುಣವಾಗಿ ಶಾಸ್ತ್ರ ವಿಹಿತವಾದ ಕರ್ಮದಲ್ಲಿ ನಾವು ಸ್ವಲ್ಪ ಒಂದು 10 ನಿಮಿಷ ಆಗಲಿ, ಒಂದು 15 ನಿಮಿಷ ಆಗಲಿ. ಕೆಲವೊಂದು ಪೂಜಾ ವಿಧಾನ ನೋಡಿದ್ರೆ ಸಾಕಪ್ಪ, ಬರೇ ಕೈ ಮುಗಿದ್ರೆ ಸಾಕು ಅಂತಂತಾರೆ. ಯಾಕಂದ್ರೆ ನಮ್ಮ ಕಡೆಯಿಂದ ತಪ್ಪಾಗಬಾರ್ದು. ಪಾಪ ಅವರು ಮುದ್ದಾಮಂತ ಮಾಡೋದಿಲ್ಲ, ಆಫೀಸದ ಒತ್ತಡ ಇರ್ತದೆ, ಅನೇಕ ಗೊಂದಲ ಇದೆ. ಯಾಕಂದ್ರೆ ತಾಪತ್ರಯೇಣ ಸಂತಪ್ತ, ನಾವೆಲ್ಲರೂ ಸಂಸಾರದಲ್ಲಿ ಇದ್ದೇವೆ, ಪಂಚಭೌತಿಕ ದೇಹ ಇದೆ, ಅನೇಕ ರುಜಿನಗಳು ಇದ್ದೇ ಇರ್ತದೆ. ಆದರೆ ಒಂದು ಕಡೆ ಪಾಸಿಟಿವ್ ಆಗಿ ಹೇಳ್ತಾರೆ, ಇನ್ನೊಂದು ಕಡೆ ನೆಗೆಟಿವ್ ಆಗಿ ಹೇಳ್ತಾರೆ. ನೆಗೆಟಿವ್ ಯಾಕೆ? ಹೇಯವಾದ ಸಂಸಾರದಲ್ಲಿ ಇದ್ದೇವೆ. ಪಾಸಿಟಿವ್ ಏನು? ಇಂತಹ ಸಂಸಾರದಲ್ಲಿ ಇದ್ದದ್ದರಿಂದಲೇ ಭಗವಂತನ ಸ್ಮರಣೆ ನಮಗೆ ಭಗವಂತ ಮಾಡಿಸ್ತಾ ಇದ್ದಾರೆ. ಅದು ಅನಂತ ಪಟ್ಟು ಪಾಪಕ್ಕೆ ಕಾರಣಭೂತವಾಗ್ತದೆ. ಅದಕ್ಕಾಗಿ ದೇವರ ಪೂಜೆ ಮತ್ತೆ ಅದೇ ವಿಚಾರ ಬರ್ತದೆ. ಮತ್ತೆ ಪೂಜಾ ಬಗ್ಗೆ ನಾವು ಹೇಳಲಿಕ್ಕೆ ಒಂದೇ ಒಂದು ವಿಚಾರ ಹೇಳಿ ಇವತ್ತಿನ ವಿಷಯವೆನ್ನುವುದು ಮುಗಿಸ್ತೇನೆ. ಹರಿಪೂಜೆಯಿಂದ ಸಕಲ ದೇವತೆಗಳಿಗೂ ಸಹಿತ ಪೂಜೆ ಮಾಡದಂಗೆ ಆಗ್ತದೆ ಅಂತ ತಿಳಿಸಿಕೊಟ್ಟು ಶ್ರೀಮದಾಚಾರ್ಯರು ಹೇಳ್ತಾರೆ, ಅದೇ ಅರ್ಚಿತ ಸರ್ವದೇವಾ ಸೂರ್ಯದ ಸರ್ವಗತೋ ಹರಿಹಿ. ಪೂಜೆಯನ್ನು ಮಾಡಿದರೆ ಸಕಲ ವಿಧವಾಗಿರತಕ್ಕಂತಹ ಪಾಪ ಪರಿಹಾರವನ್ನು. ಇಲ್ಲ ನಮ್ಗಷ್ಟು ಸಾಮಾನ್ಯ ಇರೋದಿಲ್ಲ, ಅದಕ್ಕೆ ಅದು ಬೇಕು, ಬತ್ತಿ ಬೇಕು, ಇನ್ನು ಅನೇಕ ಸಮಸ್ಯೆ. ನಮ್ಮ ಮನುಷ್ಯನ ವಿಚಾರ ಏನು ಅಂತಂದ್ರೆ, ಒಂದು ಕೆಲಸ ಆಗಬೇಕು ಅಂತಂದ್ರೆ ದೊಡ್ಡ ಒಂದು ಕಲ್ಪನೆಯ ಒಂದು ಗೈಡ್ ಮುಂದೆ ಬಂದ್ಬಿಡ್ತದೆ. ಕಲ್ಪನೆ ಅನ್ನೋದು ಮಾಡ್ತೇವೆ, ಮಾಡ್ಬೇಕಾ ಮಾಡ್ತೀವಿ, ಆದ್ರೆ ಹಿಂಗೆ ಆಗ್ತದೆ, ಇಷ್ಟರಲ್ಲಿ ಆಗಬೇಕು, ಅದೆಲ್ಲ ಸಾಮಾನ್ಯ ಇರ್ಬೇಕಲ್ಲ. ಅದನ್ನೂ ಸಹಿತ ಶ್ರೀಮದಾಚಾರ್ಯ ಬಹಳ ಸುಂದರವಾಗಿ ತಿಳಿಸಿಕೊಟ್ಟು ಹರಿಪೂಜೆಯಿಂದ ನರಕದ ಪರಿಹಾರ ಅನ್ನೋ ವಿಚಾರ. ಯಾಕೆ ಇದೆಲ್ಲ ನಮಗೆ ಬಂದಿರತಕ್ಕಂತಹ ಕಷ್ಟಗಳು ನರಕದಲ್ಲಿ ಇರತಕ್ಕಂತಹ ಕಷ್ಟಗಳಕ್ಕಿಂತಲೂ ಮೇಲೆ ಅಂತಿಲ್ಲ. ನರಕದ ವಿಚಾರನೇ ನಮಗೆ ಗೊತ್ತಿಲ್ಲ, ಸ್ವಲ್ಪ ಕಷ್ಟ. ಏನ್ ನರಕವೋ, ನರಕದ ತಡಬುಡನೂ ಗೊತ್ತಿಲ್ಲ ನಮಗೆ. ಆದ್ರೆ ಆ ನರಕದ ಪರಿಹಾರ ಆಗಬೇಕು ಅಂದ್ರೆ ಭಗವಂತನ ಪೂಜೆ ಎನ್ನುವುದು ಆಗಬೇಕು. ಕೇಶವೇ ಕಂಸಕೆ ನಯಾತಿ ನರಕಂ ನರಹ ಅಂತ ಹೇಳ್ತಾರೆ. ಭಗವಂತನ ಪೂಜೆ ನರಕ ಪರಿಹಾರವಾಗ್ತದೆ ಅಂತ ಹೇಳಿ ಪೂಜೆಯ ಸಾಧನೆ ಬಗ್ಗೆ ಯಾವ ಯಾವ ರೀತಿಯಿಂದ ಭಗವಂತನ ಪೂಜಾ ಮಾಡಬಹುದು, ಆ ಪೂಜೆ ಹಿಂದೆ ನಮ್ಮ ಅನುಷ್ಠಾನ ಏನಿರಬೇಕು, ಅನುಸಂಧಾನ ಏನಿರಬೇಕು ಅನ್ನೋದನ್ನು ಮತ್ತೆ ನಾಳೆ